Hi guys, welcome back to my YouTube channel. Daily updates. ಇವತ್ತಿನ ಅಪ್ಡೇಟ್ ಏನಂತಂದ್ರೆ ನನ್ನ ತಮ್ಮ ನನಗೆ ವಾಯ್ಸ್ ಓವರ್ ಕೊಡ್ತಾರಂತೆ. ಸೊ ಲೆಟ್ಸ್ ಸಿ. ನಾನು ಜಸ್ಟ್ ಆಕ್ಟ್ ಮಾಡ್ತೀನಿ, ಅವ್ನು ವಾಯ್ಸ್ ಓವರ್ ಕೊಡ್ತಾನೆ. ತಗೊಳ್ಳೋ. ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮೋನಿಕಾ ಮಹಾದೇವ, ಸಿಸ್ಟರ್ ಆಫ್ ಹರಿಣಿ ಮಹಾದೇವ. ಆಮೇಲೆ ಎಲ್ಲರೂ ನಮ್ಮ ಅಕ್ಕನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿದ್ದು, ನಾನು ಅದರಲ್ಲಿ ನಿನ್ನೆ ನೀನು ನನ್ನ ವಿಡಿಯೋ ನೋಡಿದ್ಯಾ ತಾನೆ? ಇದ್ರ ಬಗ್ಗೆ ನಾನು ಏನೋ ಹೇಳಿದ್ದೀನಿ, ಈ ಬುಕ್ ಬಗ್ಗೆ, ಕಲರ್ ಪೆನ್ ಬಗ್ಗೆ. ಏನು ಹೇಳು? ಆ ಬುಕ್ಕು ಸುಮ್ಮನೆ ವೇಸ್ಟು. 100 ರೂಪಾಯಿ ಕೊಟ್ಟಿರೋದು ತುಂಬ ವೇಸ್ಟು. ಕರೆಕ್ಟಾಗಿ ನಾನು ಏನು ಹೇಳಿದ್ದೀನಿ ಅದನ್ನ ಗೊತ್ತು ಗೈಸ್. ಏನೇನು ನಿನಗೆ ಗೊತ್ತಿಲ್ಲ ತಾನೇ ಸಿದ್ದು, ಸುಮ್ಮನಿರಬೇಕು. ಅದನ್ನ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಗ್ರ್ಯಾಟಿಟ್ಯೂಡ್ ಆಟಿಟ್ಯೂಡ್ ಅಲ್ಲ, ಗ್ರ್ಯಾಟಿಟ್ಯೂಡ್ ಗೈಸ್. ನೋಡಿ ಗೈಸ್, ನಮ್ಮಮ್ಮ ಸ್ಕಿನ್ ಕೇರ್ ಮಾಡ್ತಿದ್ದಾರೆ. ನನಗೆ ಒಂಚೂರು ಇಂಟ್ರೆಸ್ಟ್ ಇಲ್ಲ ಸ್ಕಿನ್ ಕೇರ್ ಮಾಡೋಕ್ಕೆ. ಆ್ಯಕ್ಚುಲಿ ನಿಮಗೆ ನಾನು ನನ್ನ ಸ್ಕಿನ್ ಕೇರ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇದ್ದಾಗ ಏನು ಮಾಡಬೇಕು ಅಂತ ತೋರ್ಸೋಕ್ಕೆ ಅಂತ ಬಂದೆ. ಏನಿಲ್ಲ ಗೈಸ್, ಒಂದು ತುಂಬಾ ದೊಡ್ಡ ಡಬ್ಬ ಮೇಕಪ್ ಸೆಟ್ ಐತೆ. ಸ್ವಲ್ಪ ಮಾತ್ರ ತಲೆಗೆ ನೋಡಿ ಎಷ್ಟು ಮೇಕಪ್ ಸೆಟ್ ಐತೆ. ಅದು ಮೇಕಪ್ ಸೆಟ್ ಅಲ್ಲ ಗೈಸ್, ಅದು ಸ್ಕಿನ್ ಕೇರ್ ಅಂತಾರೆ. ತಲೆ ಇಲ್ದೇ ಇರೋರು ಹಿಂಗೆ ಗೈಸ್ ಮಾತಾಡೋದು. ಆಯ್ತು ಹೇಳು, ಏನೇನ್ ಪ್ರಾಡಕ್ಟ್ಸ್ ಇದೆ ಹೇಳು, ಹೆಸರು ಹೇಳ್ಬೇಕು ಅವ್ರಿಗೆ. ನಿಂದಲ್ಲ ಕಣೋ, ನಂದು. ಗೊತ್ತು, ಒಂದ್ ಡಬ್ಬ ಅಂತ ಹೇಳಿದೆ ನನ್ನ ಗೈಸ್. ನೋಡಿ ಗೈಸ್, ಡಬ್ಬ ಅಲ್ಲ ಅದೊಂದು, ಇದು ಎಷ್ಟು ಎಲ್ಲ ಸ್ಕಿನ್ ಕೇರ್. ಒಂದು ಫೌಂಡೇಶನ್ ಸಿಗಲ್ಲ ಗೈಸ್ ನಮ್ಮ ಮನೇಲಿ, ಪಕ್ಕ ಒಂದು ಫೌಂಡೇಶನ್ ಸಿಗಲ್ಲ ನಿಮ್ಗೆ. ಎಲ್ಲ ಬರೀ ಸ್ಕಿನ್ ಕೇರ್ ಇರೋದು. ನೋಡಿ ಗೈಸ್, ನಮ್ಮಮ್ಮನೇ ಸ್ಕಿನ್ ಕೇರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ನಿನ್ ಸ್ಕಿನ್ ಕೇರಿಗೆ ಯಾರು ನಿನ್ಗೆ ಮೋಟಿವೇಟ್ ಮಾಡಿದ್ದು? ಯಾರು ಇಲ್ಲ. ನನ್ಗೇನ್ ಮಾಡ್ಕೋಬೇಕು, ನನ್ನ ಸ್ಕಿನ್ ನಾನು ಏನ್ ಮಾಡ್ಕೋಬೇಕು ಅದನ್ನ ಮಾತ್ರ ಮಾಡ್ಕೊಳ್ಳೋದು. ಯಾರು ಹೇಳಿದ್ರು ಏನ್ ಮಾಡಿದ್ರು ಅದೆಲ್ಲ ಮಾಡಲ್ಲ. ನೋಡಿ ಗೈಸ್, ಯು ಶುಡ್ ಬಿ ಯುವರ್ ಸೆಲ್ಫ್ ಮೋಟಿವೇಶನ್, ಅರ್ಥ ಆಯ್ತಾ? ನಿಮಗೆ ನೀವು ಮೋಟಿವೇಟ್ ಮಾಡ್ಕೊಂಡು ಜೀವನದಲ್ಲಿ ಬದುಕಬೇಕು. ನನ್ನ ತಮ್ಮನ ತರ ಬರೀ ಸುಳ್ಳು ಹೇಳ್ಕೊಂಡು ಬದುಕಬಾರ್ದು ಗೈಸ್. ಸುಳ್ಳೆಲ್ಲ ಗೊತ್ತಿಲ್ಲೇ ಮಾತಾಡೋನಂದ್ರೆ ನನ್ನ ತಮ್ಮ ಒಬ್ಬನೇ ನಮ್ಮ ಮನೆಯಲ್ಲಿ. ತಲೆ ಮೇಲೆ ಹೇಳ, ನನ್ನ ತಮ್ಮ ಒಳ್ಳೆ ಸಿಂಗರ್ ಗೈಸ್. ಹಾಡು ಹೇಳ್ಸಿದ್ದು ಹರಿಣಿದ ಸಾಂಗು. ಅಯ್ಯೋ, ನಾನು ಇರದೆ ಬದುಕುವುದನ್ನು ಕಲಿಯೋ ಸಾಹಸದಲ್ಲಿ ಅಂತೆಲ್ಲ ಸಾಂಗ್ ಎಲ್ಲ ಅನ್ನೋದೆಲ್ಲ ಕಲ್ತ್ಕೊಂಡಿದ್ದಾನೆ. ಏನ್ ಮಾಡೋಣ, ಜೀವನದಲ್ಲಿ ಫುಲ್ ಮುಂದುವರಿತಿದ್ದಾನೆ ಅಲ್ವಾ ಸಿದ್ದು? ಗೈಸ್, ನಾನು ನಿಮ್ಗೆ ಹೇಳಿದೆ, ನಿಮಗೆ ಸ್ಕಿನ್ ಕೇರ್ ಮಾಡಬೇಕು. ಅಲೋವೆರಾ ಜೆಲಲ್ಲಿ ಸ್ಕಿನ್ ಕೇರ್ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡದೇ ಇರೋ ಟೈಮಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇದು ಆಲ್ರೆಡಿ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳಿದ್ದೀನಿ, ಬಟ್ ಸ್ಟಿಲ್ ಐ ಆಮ್ ಟೆಲ್ಲಿಂಗ್ ದಿಸ್. ನಿಮಗೆ ಸ್ಕಿನ್ ಕೇರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇದೊಂದು ಹಾಕ್ಕೊಳ್ಳಿ, ಇದೇ ಸಾಕು ಮಾಯ್ಶ್ಚರೈಸೇಷನ್. ಇದು ಬೆಳ್ಳಗಾಗಲ್ಲ. ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡ್ದಾ? ಆನ್ ಮಾಡಿದ್ಯಾ? ಇದು ಹಾಕೊಂಡಾಯ್ತು ಅಲೋವೆರಾ ಜೆಲ್ ಆಲ್ರೆಡಿ. ಬರೀ ಇಂಗ್ಲೀಷ್ ನಾನಿವಾಗ ಮತ್ತೆ ನನ್ನ ಗ್ರ್ಯಾಟಿಟ್ಯೂಡ್ನ ಬರ್ತು ನಿಮ್ಮ ಹತ್ರ ಮತ್ತೆ ಬರ್ತೀನಿ. ಓಕೆ, ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿಲ್ಲ, ಅರ್ಥ ಆಯ್ತಾ? ನಾನು ನನ್ನ ಆಡಿಯನ್ಸ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ದು. ಯು ಗೆಟ್ ಇಟ್? ಪ್ರತಿ ಸಲ ಗೈಸ್ ನನ್ನ ಹತ್ರ ಬಂದು ಸೈಕ್ ಮಾಡ್ತಾಳೆ ನನ್ನ ತಂಗಿ. ಅವಳು ಇರೋದೇ ನನ್ನ ಜೀವನದಲ್ಲಿ ಸೈಕ್ ಮಾಡೋಕ್ಕೆ. ಏನಂತೀರ? ಸೆಕೆಂಡ್ ಬಾರ್ನ್ ಹಂಗೆ ಅಲ್ವಾ? ಫಸ್ಟ್ ಬಾರ್ನಿಗೆ ಸೈಕ್ ಮಾಡೋಕ್ಕೆ ಹುಟ್ಟಿರ್ತಾರೆ. ನೋಡಿ, ಇವಳೆ ಏನು ಮಾಡೋಕ್ಕಾಗಲ್ಲ ಗೈಸ್. ಇಂಥ ಒಳ್ಳೆಯವ್ರ ಪಕ್ಕ ಇಂಥವ್ರು ಇದ್ರೆ ತಾನೇ ಸ್ವಲ್ಪ ಬೆಲೆ. ಅಲ್ವಾ ಗೈಸ್? ನನಗೆ ಮಧ್ಯದಲ್ಲಿ ಬಂದು ಸೈಕ್ ಮಾಡ್ಬಿಡಾರಿ ನೀನು. ನನಗೆ ಏನು ಮಾತಾಡ್ತಿದ್ದೆಲ್ಲ ಮರ್ತೋಗ್ಬಿಡುತ್ತೆ ಗೈಸ್ ಇವಳನ್ನ ನೋಡಿ. ನನಗೆ ಅವ್ಳು ಕಾಮಿಡಿ ಪೀಸ್ ಅಲ್ಲ, ಬಟ್ ಆದರೂ ಅವ್ಳು ಕಾಮಿಡಿ ಪೀಸ್ ಥರ ಆಡೋದಲ್ಲ. ಇದು ಡಿಸ್ಟರ್ಬೆನ್ಸ್ ಮಾಡ್ತಾಳಲ್ಲ, ತಲೆ ಕೆಡುತ್ತೆ. 20 ಸಲ ಕನ್ನಡಿ ನೋಡ್ಕೋದಲ್ಲ ಗೈಸ್, 20 ಸಲ ಬಂದಾಗೆಲ್ಲ ನೋಡ್ಕೊಂಡು ಹೋಗ್ಲಿ ಬಿಡಿ ಗೈಸ್, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಅವರ ಮುಖ ನೋಡ್ಕೊಳ್ಳೋಕ್ಕೆ ನಮ್ಮ ಪರ್ಮಿಷನ್ ಏನು ತೊಗೊಳ್ಬೇಕಾಗಿರಲ್ಲ. ಸೊ
ರೀಸೆಂಟಾಗಿ ರಾಜಮಾನಿ ಅವ್ರನ್ನ ವಾಚ್ ಮಾಡ್ತಿದ್ದೀನಿ, ನಾನು ಫಾಲೋ ಮಾಡ್ತಿದ್ದೀನಿ ಅವ್ರನ್ನ. ಆ್ಯಂಡ್ ಆಲ್ಸೋ ಸದ್ಗುರುನ, ಆ್ಯಸ್ ಯು ಆಲ್ ನೋ ಆಲ್ರೆಡಿ. ಇವರಿಬ್ಬರನ್ನ ನಾನು ಫಾಲೋ ಮಾಡಿ 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 ಸಮಥಿಂಗ್ ಐ ಹ್ಯಾವ್ ಲರ್ನ್ಡ್ ಅಂತಂದರೆ ಇದು. ನಮ್ಮ ಮನೇಲಿ ಯಾವಾಗಲೂ ಡಿಸ್ಟರ್ಬೆನ್ಸ್ ಗೈಸ್, ಯಾವಾಗಲೂ ಡಿಸ್ಟರ್ಬೆನ್ಸ್. ಅಲ್ಲಿ ಪೀಸಾಗಿ ಮನೇಲಿ ಮಾತಾಡೋಂಗೆ ಇಲ್ಲ. ನನ್ನ ತಮ್ಮ ಇಲ್ಲ ನನ್ನ ತಂಗಿ ಬಂದು ನನಗೆ ಕಾಟ ಕೊಡ್ತಾರೆ. ಓದೋದ್ರಿಂದ ಆಗಿರ್ಬೋದು ಅಥವಾ ಅವ್ರದ್ದು ಪಾಡ್ಕಾಸ್ಟ್ಗಳು ಕೇಳಿ ದರ್ ಇಸ್ ಸಮಥಿಂಗ್ ಗೋಯಿಂಗ್ ಇನ್ ಮೈ ಮೈಂಡ್ ಆ್ಯಂಡ್ ಮೈ ಬಾಡಿ ಆ್ಯಂಡ್ ಮೈ ಸ್ಟಮಕ್ ಆಯಿತಾ. ಯಾಕಂದರೆ ನಂಗೆ ಆಗ್ತಿಲ್ಲ ಗುರು. ವಾಕ ಯಾಕೆ ಸಿದ್ದು ಹಿಂಗೆ ಹಿಂಸೆ ಕೊಡ್ತೀವಿ ನನಗೆ? ಖರ್ಚು ಎತ್ಕೊಡು, ಮುಖ ಒರೆಸ್ಕೊಡು, ಬರೀ ಇಂಥವೇ. ಗೆಟ್ ಲಾಸ್ಟ್ ಬಾಯ್. ನನಗೇನು ಅನಿಸಿದೆ ಅಂತಂದರೆ, ನನಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ಅದ್ರ ಬಗ್ಗೆ ನನಗೆ ಗೊತ್ತಿರೋದ್ರ ಬಗ್ಗೆ ನಾನು ಹೇಳಬೇಕು, ಯಾವುದೇ ಹೆಸಿಟೇಷನ್ ಇಲ್ಲದೆ, ಯಾವುದೇ ಸೆಕೆಂಡ್ ಥಾಟ್ ಇಲ್ಲದೆ ಅಂತ ಇತ್ತು. ಬಿಕಾಸ್ ನೀವು ಏನೇ ಮಾಡಿದ್ರು ಯು ಹ್ಯಾವ್ ಟು ಬಿ 100% ಶ್ಯೂರ್ ದಟ್ ಓಕೆ ನಾನು ಇದನ್ನು ಮಾಡ್ತೀನಿ, ಅದ್ರ ಬಗ್ಗೆ ಬ್ಯಾಡ್ ಆದರೂ ಬರಲಿ, ಗುಡ್ ಆದರೂ ಬರಲಿ, ಐ ವಿಲ್ ಟೇಕ್ ಇಟ್ ಅನ್ನೋ ಮೈಂಡ್ಸೆಟ್ ಬರಬೇಕು. ಸೊ ಆ ಮೈಂಡ್ಸೆಟ್ ಬರ್ಸ್ಕೊಳ್ಳೋಕ್ಕೆ ಐ ಥಿಂಕ್ ಐ ಹ್ಯಾವ್ ಟು 4 to 5 months ಅಲ್ವಾ? ಅದು ನಿಮಗೆ ಸಿದ್ದು ಯಾಕೆ ಸಿದ್ದು ನನಗೆ ಹಿಂಗೆ ಮಾಡ್ತೀಯಾ? ತುಂಬ ಇಂಟ್ರೆಸ್ಟ್ ಇದೆ, ನಾವು ಕೆಲವೊಂದನ್ನು ಮಾಡ್ತೀವಿ. ಅದೇ ಥರ ನನಗೆ ಇಷ್ಟು ದಿನ ಅದೇ ಡೌಟಲ್ಲೇ ಇದ್ದೆ. ಆಲ್ಮೋಸ್ಟ್ ದೀಸ್ 4 to 5 months ಏನಿದೆ, ಫ್ರಮ್ ಜಾನ್ ಟು ಟಿಲ್ ಜೂನ್. ಹಾಂ, ಏನು ಮಾಡೋದು, ಹೇಗೆ ಕಾಣಿಸ್ತೀನಿ, ಏನು ಮಾತಾಡೋದು, ಬಿಕಾಸ್ ಎಲ್ಲ ಕಾನ್ಸೆಪ್ಟ್ಸು ಎಲ್ಲರೂ ಮಾಡ್ತಿದ್ರು. ಆ್ಯಂಡ್ ನನಗೇನಿಸ್ತು, ಇಟ್ಸ್ ಓಕೆ, ಎಲ್ಲರೂ ಎಲ್ಲನೂ ಮಾಡ್ತಿದ್ದಾರೆ, ಬಟ್ ಇಟ್ ಡಸಂಟ್ ಮೀನ್ ದಟ್ ನೀನೇನು ಮಾಡಬಾರ್ದು ಅಂತ ನಂಗೆ ಅನ್ನಿಸ್ತು. ನನಗೇನು ಗೊತ್ತು, ನಾನೇನೇನು ಕಲ್ತಿದ್ದೀನಿ ನನ್ನ ಲೈಫಲ್ಲಿ, ನಾನು ಏನೇನು ನನ್ನಿಂದ ನಾನು ಕಲ್ತಿದ್ದೀನಿ, ನನಗೋಸ್ಕರ ನಾನು ಏನು ಕಲ್ತಿದ್ದೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾನೆ ಇರ್ತೀನಿ. ಲೆಟ್ ಮೀ ಶೇರ್ ದಿಸ್ ಟು ಯು. ಯಾಕಂತಂದರೆ ಈ ಬಿಫೋರ್ ಈ ಆಫ್ಟರ್ ಏನಿದೆ, ಇಲ್ಲಿ ಸರ್ಕಲ್ ಏನಿದೆ ಅದು ಮಿಸ್ ಆಗ್ತದೆ ಅಲ್ವಾ? ಇದು ಯಾಕಿಲ್ಲ, ಇಲ್ಲಿ ಯಾಕಿದೆ? ಇದರಲ್ಲಿ ಇದೇನಿದೆ ಸರ್ಕಲ್ ಇದೆ, ಅದು ವಾಟರ್ ಬಾಟಲ್, ಓಕೆನಾ? ಸೊ ಇಲ್ಲಿ ಆ ವಾಟರ್ ಬಾಟಲ್ಸ್ ಇಲ್ಲ. ಸೊ ಇದೊಂದು ಜಸ್ಟ್ ಆಫೀಸ್ ಸೆಟಪ್ ಆಯಿತಾ? ಒಂದು ಆಫೀಸ್, ಇವೆರಡು ಸೇಮ್ ಆಫೀಸ್. ಇದರಲ್ಲಿ ತುಂಬ ಜನ ಬರ್ತಾರೆ, ಅವ್ರಿಗೇನು ಕೆಲಸ ಇರುತ್ತೆ, ಕ್ಯಾಶಿಯರ್ ಹತ್ರ ಡೆಲ್ ಸಮ್ ವರ್ಕ್, ಹೋಗ್ಬಿಡ್ತಾರೆ ಹಾಗೆ ವಾಪಸ್, ಸರಿನಾ? ಆದರೆ ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಏನು, ಇಲ್ಲೆಲ್ಲ ವಾಟರ್ ಬಾಟಲ್ಸ್ ಇಡೋದು, ಸರಿನಾ? ಅವರು ಕ್ಯಾಶಿಯರ್ ಹತ್ರ ಬಂದು ಈ ವರ್ಕ್ ಮಾಡಾದಮೇಲೆ ದೇ ಟೆನ್ ಟು ಡ್ರಿಂಕ್ ಸಮ್ ವಾಟರ್ ಅಲ್ವಾ? ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ನಮ್ಮ ಹತ್ರ ನಮಗೇನು ಕಣ್ಣಿಗೆ ಕಾಣಿಸಲ್ಲ, ಅದು ನಮಗೆ ಬೇಕು ಅಂತ ಅನಿಸಲ್ಲ. ಬಟ್ ನಮಗೇನು ಕಣ್ಣಿಗೆ ಕಾಣಿಸುತ್ತೆ, ನಮಗೆ ಅವಶ್ಯಕತೆ ಇಲ್ಲ ಅಂತಂದರೂ ನಮಗೆ ಬೇಕು ಅನಿಸುತ್ತೆ, ಬಿಕಾಸ್ ಅದು ನಮ್ಮ ಕಣ್ಣು ಮುಂದೆ ಇದೆ ಅಂತ ಅಲ್ವಾ? ಅದಕ್ಕೋಸ್ಕರ ನೀವೇನೇ ಹ್ಯಾಬಿಟ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಬ್ರೈನಿಗೆ ಗೊತ್ತಿರಲಿ ದಟ್ ಅದು ನಿಮ್ಮ ಕಣ್ಣು ಮುಂದೆ ಇದೆ ಅಂತ. ನೀವೇನೇ ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಅಂತ ಆಗಿರಲಿ. ನಾನು ಒಂದು ಕಡೆ ಇಕ್ಕಿರ್ತೀನಿ, ಅಂದರೆ ಎತ್ತಿಟ್ಟಿರಲ್ಲ, ಸುಮ್ಮನೆ ನನ್ನ ಕಣ್ಣು ಮುಂದೆನೇ ಇಟ್ಟಿರ್ತೀನಿ. ಆವಾಗ ನನಗೆ ಓಕೆ, ಅಟ್ಲೀಸ್ಟ್ ತೆಗೆದು ಒಂದು 2 ಪೇಜ್ ಆದರೂ ಓದಿರ್ತೀನಿ. ಅಕಸ್ಮಾತ್ ಇದೇನಾದರೂ ಬ್ಯಾಗಲ್ಲಿ ಇದ್ದರೆ, ನನಗೆ ಕಣ್ಣಿಗೆ ಕಾಣಿಸ್ತಿರೋ ಥರ ಇದ್ದರೆ ನಮ್ಗದು ಮನಸ್ಸು ಆಗೋಲ್ಲ ಓದಬೇಕು ಅಂತ ಅಲ್ವಾ? ಈ ಬುಕ್ ನಾನು ಇಲ್ಲ ಮನೆಯಲ್ಲಿ, ರೂಮಲ್ಲಿ, ಸೋಫಾದಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಟೇ ಇರ್ತೀನಿ. ಸೊ ಅಟ್ಲೀಸ್ಟ್ ನಾನು ನೋಡಿದಾಗ ತೆಗೆದು ಒಂದು 2 ಪೇಜ್ ಆದರೂ ಓದಬೇಕು ಅನಿಸುತ್ತೆ, ಇವೊಂದು ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸೊ ಇದು ಕೂಡ ಈ ಥರ ಹ್ಯಾಬಿಟ್ಸ್ ನೀವು ಬಿಲ್ಡ್ ಮಾಡೋಕ್ಕಾಗತ್ತೆ. ಸೊ ಸ್ಮಾಲ್ ಥಿಂಗ್ಸ್ ಸ್ವಲ್ಪ ಕಲಿತ್ರೆ ದೊಡ್ಡ ಇಂಪ್ಯಾಕ್ಟ್ ನೀವು ಮಾಡ್ಬೋದು. ಓಕೆ, ಸೊ ಎಸ್, ಸದ್ಯ ಬೆಳಗ್ಗೆಯಿಂದ ನಾನು ಬಿಸಿಲಿಗೋಸ್ಕರ ಕಾಣ್ತಾ ಇದ್ದೆ. ಇವಾಗ ಬಂದಿದೆ, ಏನು ಮಾಡೋದು, ಸರಿಯಾಗಿ ಬಂದಿದ್ದಿಲ್ಲ ಅನ್ನೋ ಖುಷಿಯಲ್ಲಿ ಆಚೆ ಬಂದಿದ್ದೀನಿ. ಸೊ ಲೆಟ್ಸ್ ಟೇಕ್ 15 minutes ಆಫ್ ಸನ್ಲೈಟ್. ರೈಟ್, ಯು ಕೆನಾಟ್ ಬಿ ಆ್ಯನ್ ವಿಕ್ಟಿಮ್, ಯು ಕ್ಯಾನ್ ಬಿ ಆ್ಯನ್ ಆರ್ಕಿಟೆಕ್ಟ್ ಆಫ್ ಯುವರ್ ಲೈಫ್ ಟು. All my updates have been updated. Okay, do watch my video, like my video, subscribe for my channel, and for my daily updates ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಮತ್ತು ನಾನು ಹೇಗೆ ಮಾಡ್ತೀನಿ ಅಂತ ಹೇಳೋರು ಯಾರು? ಹಾಂ, you have to subscribe, you have to like my video, and if there is any suggestion, I'm openly accepted through comments. Okay, bye.